ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಮೇಧ IAS. ನಾವಿವತ್ತು ಸಿಲೆಬಸ್ ಆಫ್ ಕಂಪ್ಯೂಟರ್ ನಾಲೆಡ್ಜ್ KEA ಮತ್ತು KPSC ನಡೆಸುವ ಕಮ್ಯುನಿಕೇಶನ್ ಪೇಪರ್ನ ಕಂಪ್ಯೂಟರ್ ನಾಲೆಡ್ಜ್ನ ಎಲ್ಲ ಚಾಪ್ಟರ್ಗಳು ಎಲ್ಲೆಲ್ಲಿಂದ ಯಾವ್ಯಾವ ಚಾಪ್ಟರಿಂದ ಪ್ರಶ್ನೆ ಬರ್ತಿದೆ ಅನ್ನೋದನ್ನ ಡಿಕೋಡ್ ಮಾಡೋಣ. ಓಕೆ, ಇದು ಮೊದಲನೇ ಕ್ಲಾಸ್. ನಾವು ಮೊದಲನೇ ಕ್ಲಾಸಲ್ಲಿ ಏನು ಮಾಡೋಣ, ಅತಿ ಪ್ರಮುಖವಾದ ಇಂಪಾರ್ಟೆಂಟ್ ಕೆಲಸ ನಾವು ಏನು ಮಾಡಬೇಕು, ಒಂದು ಎಕ್ಸಾಮ್ ಪೇಪರ್ನ ಬಿಡ್ಸೋಕ್ಕಿಂತ ಮುಂಚೆ ಅಥವಾ ನಾವು ಒಂದು ಸಬ್ಜೆಕ್ಟ್ನ ಓದೋಕ್ಕಿಂತ ಮುಂಚೆ ಅಂದ್ರೆ ಪ್ರಶ್ನೆ ಪತ್ರಿಕೆನ ಎತ್ಕೊಂಡು ನೋಡ್ಬೇಕು. ಪ್ರಶ್ನೆ ಪತ್ರಿಕೆನ ಎತ್ಕೊಂಡು ನೋಡಿ ಯಾವ್ಯಾವ ಚಾಪ್ಟರಿಂದ ಪ್ರಶ್ನೆ ಬರ್ತಾ ಇದೆ, ಕ್ವಶನ್ಸ್ ಬರ್ತಾ ಇದೆ ಅಂತ ನೀಟಾಗಿ ನೋಟ್ ಮಾಡ್ಕೋಬೇಕು. ಆ ವೈಟೇಜ್ಗಳನ್ನ ಕೊಡ್ತಾ ಹೋಗ್ಬೇಕು. ಓಕೆ, ಅದನ್ನ ನಾನು ಇಲ್ಲಿ ಮಾಡಿದೀನಿ, ಒಂದೊಂದೇ ನೋಡ್ತಾ ಹೋಗೋಣ. ಓಕೆ, ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸೊ ಎಲ್ಲಿಂದ ಬರ್ತಾ ಇದೆ ನೀಟಾಗೆ ಸೆಗ್ರಿಗೇಟ್ ಮಾಡ್ಕೊಂಡಿದ್ದೀನಿ ನಾನು. ಓಕೆ, 5 ಮಾಡ್ಯೂಲ್ನ ಮಾಡ್ಕೊಂಡಿದ್ದೀನಿ, ಒಂದೊಂದೇ ಮಾಡ್ಯೂಲ್ ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಮಾಡ್ಯೂಲು ಫಂಡಮೆಂಟಲ್ಸ್ ಅಂಡ್ ಎವಲ್ಯೂಷನ್. ಓಕೆ, ಕಂಪ್ಯೂಟರ್ನ ಮೂಲಭೂತ ಅಂಶಗಳು ಮತ್ತು ಹೇಗೆ ವಿಕಸನಗೊಂಡಿದೆ ಎನ್ನುವುದು. ಕಂಪ್ಯೂಟರ್ನ ಫಂಡಮೆಂಟಲ್ ಮತ್ತು ಅದರ ವಿಕಸನ, ಎವಲ್ಯೂಷನ್. ಸೊ ಏನೇನೆಲ್ಲ ನೋಡ್ತೀವಿ? ಮೊದಲನೇ ಚಾಪ್ಟರ್ ಇತಿಹಾಸ, ಹಿಸ್ಟ್ರಿ. ಜನರೇಷನ್ಸ್ ಆಫ್ ಕಂಪ್ಯೂಟರ್, ಮೊದಲನೇ ಜನರೇಷನ್ ಇದೆ, ಎರಡನೇದಿದೆ, ಮೂರನೇದಿದೆ, ಸೊ ನಾಲ್ಕನೇದಿದೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, 5th ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲಿವರೆಗೂ ಇದೆ. ವ್ಯಾಕ್ಯೂಮ್ ಟ್ಯೂಬ್ಗಳಿಂದ ಇವತ್ತಿನ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರೆಗೂ ಪ್ರಶ್ನೆ ಬಂದಿದೆ. ಇದ್ರ ಮೇಲೆ KEL ಬಂದಿದೆ, KPSC ಇದ್ರ ಮೇಲೆ ಪ್ರಶ್ನೆ ಬಂದಿದೆ. ಓಕೆ, ಯಾರ್ಯಾರು ಮೂಲ ಕಾರಣೀಕರ್ತರು ಕಂಪ್ಯೂಟರ್ನ ಬೆಳವಣಿಗೆಯಲ್ಲಿ, ಅಲನ್ ಟ್ಯೂರಿಂಗ್, ಲಾವಲೇಸ್, ಇವ್ರ ಮೇಲೆಲ್ಲ ಡೀಟೇಲ್ಡ್ ಆಗಿ ಮುಂದಿನ ತರಗತಿಗಳಲ್ಲಿ ನೋಡೋಣ. ಇದು ಸಿಲೆಬಸ್. ನೆಕ್ಸ್ಟ್ ಎರಡನೇ ಚಾಪ್ಟರ್ ಹಾರ್ಡ್ವೇರ್ ಅನಾಟಮಿ. ಹಾರ್ಡ್ವೇರ್ ಅನಾಟಮಿ ಅಂದ್ರೆ ಇನ್ಪುಟ್ ಡಿವೈಸಸ್ ಇಲ್ಲೇ ಇದೆ. ನಾವು ಬರೀ ಇನ್ಪುಟ್ ಡಿವೈಸಸ್ ಅಂದ್ರೆ ಮೌಸು, ಕೀಬೋರ್ಡು, ಸ್ಕ್ಯಾನರ್ ಇದೆ, OMR ಇದೆ, OCR ಇದೆ, MICR ಇದೆ. ಇಂಥ ಎಲ್ಲ ಕೀ ಟರ್ಮ್ಸ್ ಗಳನ್ನ KPSC KEL ಕೇಳಿದಾನೆ. ಸುಮಾರು ಒಂದು 20 ಕೀ ಟರ್ಮ್ಸ್ ಇದೆ. ಸುಮಾರು ಒಂದು 20 ಕೀ ಟರ್ಮ್ಸ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಎಲ್ಲ ಇದೆ. ಕಂಪ್ಯೂಟರ್ ನಲ್ಲಿ ಪ್ರತಿ ಪೇಪರ್ ನಲ್ಲಿ 30 ಪ್ರಶ್ನೆಯಲ್ಲಿ ಒಂದು 4 ರಿಂದ 5 ಪ್ರತಿ ಪರೀಕ್ಷೆಯಲ್ಲಿ ಕೀ ಟರ್ಮ್ಸ್ ನ ಕೇಳಿದಾನೆ. ಸೊ ನಾನೊಂದು ನಿಮಗೆ ಒಂದು 40 ರಿಂದ 50 ಎಕ್ಸಾಸ್ಟಿವ್ ಲೀಸ್ಟ್ ಕೊಡ್ತೀನಿ. 40 ರಿಂದ 50 ಫುಲ್ ಫಾರ್ಮ್ ಲಿಸ್ಟ್ಗಳನ್ನ ಕೊಡ್ತೀನಿ. ಏನಿಲ್ಲ ಅಂದ್ರೆ 2 ರಿಂದ 3 ಪ್ರಶ್ನೆ ಖಂಡಿತ 30ರಲ್ಲಿ ನೀವು ಆರಾಮಾಗೆ ಸಾಲ್ವ್ ಮಾಡ್ಬೋದು. ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್ ಅಂದ್ರೆ ಏನು ಹಾಕೋದು, ಔಟ್ಪುಟ್. ಪ್ರಿಂಟರ್, ಪ್ಲಾಟರ್ಸ್ ಅಂದ್ರೇನು, ರೆಸಲ್ಯೂಷನ್ ಅಂದ್ರೇನು, DPI, ಇವೆಲ್ಲ ಮತ್ತೆ ಫುಲ್ ಫಾರ್ಮ್ಗಳು ಬಾಳ ಹೇಳ್ತಾ ಇದ್ದೇನೆ KEL. ಇವೆಲ್ಲ ನೋಡೋಣ. ಇನ್ಪುಟ್ ಡಿವೈಸಸ್ ಅಂದ್ರೇನು, ಔಟ್ಪುಟ್ ಡಿವೈಸಸ್ ಅಂದ್ರೇನು, ಸಾಫ್ಟ್ವೇರ್ ಅಂದ್ರೇನು, ಅಥವಾ ಮೈಕ್ರೋ ಪ್ರೊಸೆಸರ್ ಅಂದ್ರೇನು, ಇದ್ರದ್ದು ಭಾಗಗಳು ಯಾವುದು? CPU ಅಂದ್ರೇನು, ALU ಅಂದ್ರೇನು, ಕಂಟ್ರೋಲ್ ಯೂನಿಟ್ ಅಂದ್ರೇನು, ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಅಂತೀವಿ. CPU ಕಂಪ್ಯೂಟರ್ನ ಮೆದುಳು ತರ ಕೆಲಸ ಮಾಡುತ್ತೆ. ಇವೆಲ್ಲ ಒಂದೊಂದೇ ಫುಲ್ಲು ಕೆಳ ಹಂತದಿಂದ ಬೇಸಿಕ್ ಇಂದ ನೋಡ್ಕೊಂತ ಹೋಗೋಣ. ಕ್ಲಿಯರ್ ಅಲ್ಲ? ಮೊದಲನೇ ಚಾಪ್ಟರ್ ಹಿಸ್ಟ್ರಿ ಅಂಡ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ನ ಇತಿಹಾಸ ಮತ್ತು ತಲೆಮಾರುಗಳು. ಹಾರ್ಡ್ವೇರ್, ಕಂಪ್ಯೂಟರ್ ಸಾಫ್ಟ್ವೇರ್ ಇದೆ, ಹಾರ್ಡ್ವೇರ್ ಇದೆ. ಹಾರ್ಡ್ವೇರ್ಗಳು ಯಾವ್ದಾವ್ದು, ಅದರ ರಚನೆ ಹೇಗಿದೆ, ಇನ್ಪುಟ್ ಔಟ್ಪುಟ್ ಡಿವೈಸಸ್, ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳು, CPU, ಅದರ ಅಂಗಗಳು, ಈಗ ಹೇಳಿದ್ದಲ್ಲ, ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್. ನೆಕ್ಸ್ಟ್ ಅದರಲ್ಲೇ ಮೆಮೊರಿ. ನಾವೆಲ್ಲ ದತ್ತಾಂಶನ ಕಂಪ್ಯೂಟರ್ಗೆ ಫೀಡ್ ಮಾಡ್ತೀವಿ ಅಥವಾ ತಗೊಂಡ್ರೆ ಅದನ್ನ ಸೇವ್ ಮಾಡ್ಕೊಂತೀವಿ ಅಂದ್ರೆ ಮೆಮೊರಿ. ಎಷ್ಟು ವಿಧಗಳಿದೆ ಮೆಮೊರಿ? ಪ್ರೈಮರಿ ಮೆಮೊರಿ, ವಾಲಟೈಲ್ ಅಂದ್ರೇನು, ನಾನ್ ವಾಲಟೈಲ್ ಅಂದ್ರೇನು, RAM ಅಂದ್ರೇನು, ROM ಅಂದ್ರೇನು, ಇವೆಲ್ಲವುದನ್ನು ನೋಡೋಣ ಮುಂದಿನ ಕ್ಲಾಸ್ನಲ್ಲಿ. ನಿಮಗೆ ಎಲ್ಲೆಲ್ಲಿಂದ ಪ್ರಶ್ನೆ ಬರ್ತಿದೆ, ಯಾವ್ಯಾವ ಚಾಪ್ಟರ್ಗಳಿಂದ, ಯಾವ್ಯಾವ ಟರ್ಮಿನಾಲಜಿಗಳಿಂದ, ಯಾವ್ಯಾವ ಕೀ ಪಾಯಿಂಟ್ಸ್ ಇಂದ ಪ್ರಶ್ನೆ ಬರ್ತಿದೆ ಅನ್ನೋದು ನಿಮಗೆ ತಿಳಿಲಿ.
ನೆಕ್ಸ್ಟ್ ಸೆಕೆಂಡರಿ ಸ್ಟೋರೇಜ್. ಪ್ರಶ್ನೆ ಏನ್ ಕೇಳಿದಾನೆ ಕೆಇಯಲ್ಲಿ, ಪ್ರೈಮರಿ ವರ್ಸಸ್ ಸೆಕೆಂಡರಿ ಸ್ಟೋರೇಜ್ ಯಾವುದು. ಓಕೆ, ರ್ಯಾಮ್ ಪರ್ಮನೆಂಟ್ ಆಗಿ ಸೇವ್ ಮಾಡ್ಕೊಳ್ಳುತ್ತಾ ಅಥವಾ ಟೆಂಪರರಿ ಆಗಿ ನಾನು ಮೆಮೊರಿನ ಸೇವ್ ಮಾಡ್ಕೋಬಹುದಾ. ರಾಮ ಯಾವ್ದು ಪರ್ಮನೆಂಟು ಯಾವ್ದು ಟೆಂಪರರಿ, ಇಂಥ ಪ್ರಶ್ನೆನ ಕೇಳಿದ್ದಾನೆ. ಇದಕ್ಕೆ ಉತ್ತರ ನೋಡ್ಕೊಂತ ಹೋಗೋಣ. ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಯಾವುದು, SSD ಅಂದ್ರೇನು, SD ಅಂದ್ರೇನು, ಕೆಪಾಸಿಟಿ, ಫ್ಲಾಶ್ ಮೆಮೊರಿ. ಓಕೆ, ಇವೆಲ್ಲವನ್ನು ತಿಳ್ಕೊಂತ ಹೋಗೋಣ. ಆಮೇಲೆ ಮೆಮೊರಿ ಯೂನಿಟ್ಗಳಲ್ಲಿ ಮೆಜರ್ ಮಾಡ್ತೀವಿ. ಓಕೆ, ಈಗ ಆದ್ರೆ KG, ಗ್ರಾಮು, ಮಿಲಿಗ್ರಾಮು. ಅದೇ ಮೆಮೊರಿ ಕಂಪ್ಯೂಟರ್ನಲ್ಲಾದ್ರೆ ಬಿಟ್. ಓಕೆ, ಬಿಟ್ಗಳು, ಬೈಟ್ಗಳು, ನೆಕ್ಸ್ಟ್ ಕಿಲೋಬೈಟು, ಮೆಗಾಬೈಟು, ಜಿಗಾಬೈಟು, ಅದಾದ್ಮೇಲೆ ಟೆರಾಬೈಟ್, ಅದಾದ್ಮೇಲೆ ಪೆಟಾಬೈಟ್. ಇವನ್ನ ನೋಡ್ತಾ ಹೋಗೋಣ ಕ್ಲಾಸ್ನಲ್ಲಿ. ಇದು ಜಸ್ಟ್ ಸಿಲೆಬಸ್ ಡಿಕೋಡಿಂಗ್. ಪರೀಕ್ಷೆಗೆ ಎಲ್ಲೆಲ್ಲಿಂದ ಯಾವ ಚಾಪ್ಟರ್ಗಳಿಂದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಅನ್ನೋದು. ಮೊದಲನೇದು ಬೇಸಿಕ್ ಕಂಪ್ಯೂಟರ್ ಫಂಡಮೆಂಟಲ್, CPU ಅಂದ್ರೇನು, ಇನ್ಪುಟ್ ಡಿವೈಸಸ್ ಅಂದ್ರೇನು, ಔಟ್ಪುಟ್ ಡಿವೈಸಸ್ ಅಂದ್ರೇನು. ಎರಡನೇದು ಅದು ಹಾರ್ಡ್ವೇರ್ ಆಯ್ತು. ಇದು ಸಾಫ್ಟ್ವೇರ್ ಮತ್ತೆ ಆಪರೇಟಿಂಗ್ ಸಿಸ್ಟಮ್. ಓಕೆ, ಸಾಫ್ಟ್ವೇರ್ ಮತ್ತು ಆಪರೇಟಿಂಗ್ ಸಿಸ್ಟಮ್. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೇನು, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೇನು. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೇನು, ಸಾಫ್ಟ್ವೇರ್ ಅಂದ್ರೇನು. ಸಿಸ್ಟಮ್ ಆನ್ ಆಗ್ಲಿಕ್ಕೆ ಮತ್ತೆ ಓಕೆ ಯೂಸ್ ಮಾಡೋ ಸಾಫ್ಟ್ವೇರ್ ಸಿಸ್ಟಮ್ ಸಾಫ್ಟ್ವೇರ್ ಅಂತೀವಿ. ಫಾರ್ ಎಕ್ಸಾಂಪಲ್ ಫಂಕ್ಷನ್ ಯಾವುದು, ಬಯೋಸ್, ಪೋಸ್ಟ್, ಓಕೆ, ಡಿವೈಸ್ ಡ್ರೈವರ್ಸ್, ಫರ್ಮ್ವೇರ್. ಈ ಪದಗಳೆಲ್ಲ ಅದರ ಫುಲ್ ಫಾರ್ಮ್ ಏನ್ ಸೂಚಿಸುತ್ತೆ. ಸಿಸ್ಟಮ್ ಆನ್ ಆಗ್ಲಿಕ್ಕೆ ವರ್ಕ್ ಆಗೋ ಸಾಫ್ಟ್ವೇರ್ ಯಾವುದು, ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವುದು. ನಾವು ಆ ಸಿಸ್ಟಮ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ, ಏನಾದ್ರೂ ವರ್ಕ್ ಮಾಡ್ಲಿಕ್ಕೆ ಯೂಸ್ ಮಾಡೋ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೇನು, ಇದನ್ನೆಲ್ಲ ನೋಡ್ತಾ ಹೋಗೋಣ. ಆಪರೇಟಿಂಗ್ ಸಿಸ್ಟಮ್ ಅಂದ್ರೇನು, ಎಷ್ಟು ವಿಧಗಳು. ಈಗ ವಿಂಡೋಸ್ ಇದೆ, ಲಿನಕ್ಸ್ ಇದೆ. ವಿಂಡೋಸ್ ಅಲ್ಲೇ ತುಂಬಾ ವರ್ಷನ್ಗಳಿದೆ. XP ಕೇಳಿದಿರಾ, ವಿಂಡೋಸ್ XP, ವಿಂಡೋಸ್ ವಿಸ್ತಾ, ಈಗ ವಿಂಡೋಸ್ 7, ವಿಂಡೋಸ್ 10, ವಿಂಡೋಸ್ 11 ಬಂದಿದೆ. ಲಿನಕ್ಸ್ ಅಂದ್ರೇನು, ಓಪನ್ ಸೋರ್ಸ್ ಕಾನ್ಸೆಪ್ಟ್ ಅಂದ್ರೇನು, ಕ್ಲೋಸ್ಡ್ ಸೋರ್ಸ್ ಕಾನ್ಸೆಪ್ಟ್ ಅಂದ್ರೇನು, ಅದನ್ನು ತಿಳ್ಕೊಂತ ಹೋಗೋಣ. ಮೊಬೈಲ್ OS, ಆಂಡ್ರಾಯ್ಡ್, iOS ಎಲ್ಲೆಲ್ಲಿಂದ ಪ್ರಶ್ನೆ ಬಂದಿದೆ ಅದ್ರ ಮೇಲೆ ಕ್ಲಾರಿಟಿ ಆಗಿ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಎರಡರಲ್ಲೂ ತಿಳ್ಕೊಂತ ಹೋಗೋಣ. ಲಾಜಿಕ್ ಗೇಟ್ಸ್ ಅಂದ್ರೇನು, ಕಂಪ್ಯೂಟರ್ಗೆ ಅರ್ಥ ಆಗೋದೇನು, 0 ಮತ್ತೆ 1 ಬೈನರಿ ಲ್ಯಾಂಗ್ವೇಜ್. ಅದರ ನೆಕ್ಸ್ಟ್ ಲ್ಯಾಂಗ್ವೇಜ್ ಅಂತೀವಿ ಲ್ಯಾಂಗ್ವೇಜ್. ಅಸೆಂಬ್ಲಿ ಲ್ಯಾಂಗ್ವೇಜ್ ಲಾಜಿಕ್ಸ್ ಗಳನ್ನ ಯೂಸ್ ಮಾಡುತ್ತೆ. ನಾವು ಯೂಸ್ ಯಾವುದು, ಆಲ್ಫಾ ನ್ಯೂಮರಿಕ್ ಲ್ಯಾಂಗ್ವೇಜ್. ಆಲ್ಫಾಬೆಟ್ ಮತ್ತೆ ನಂಬರ್, ಆಲ್ಫಾ ನ್ಯೂಮರಿಕಲ್ ಲ್ಯಾಂಗ್ವೇಜ್. ಈ ಆಲ್ಫಾ ನ್ಯೂಮರಿಕಲ್ ಲ್ಯಾಂಗ್ವೇಜ್ ನ ಲಾಜಿಕ್ ಮೂಲಕ ಲಾಜಿಕ್ ಅಂದ್ರೆ ಅಸೆಂಬ್ಲಿ ಲ್ಯಾಂಗ್ವೇಜ್. ಓಕೆ, ಅಸೆಂಬ್ಲಿ ಲ್ಯಾಂಗ್ವೇಜ್ ಮೂಲಕ ಕಂಪ್ಯೂಟರ್ ಬೈನರಿ ಲ್ಯಾಂಗ್ವೇಜ್ಗೆ ಹೆಂಗ್ ತಿಳಿಸ್ತೀವಿ, ಈ ಲಾಜಿಕ್ ಹೆಂಗ್ ವರ್ಕ್ ಆಗುತ್ತೆ, ಈ ನಂಬರ್ ಸಿಸ್ಟಮ್ ನ ಉಪಯೋಗಿಸ್ಕೊಂಡು ಹೆಂಗೆ ಇದರಿಂದ ಬೈನರಿ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ತೀವಿ ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ನೋಡೋಣ. ಇದರಿಂದ ಒಂದೆರಡು ಪ್ರಶ್ನೆ ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ಬರ್ತಾ ಇದೆ. ಈಗ ಈ ಲಾಜಿಕ್ ಗೇಟ್ಗಳು, ಆಂಡ್ ಅಂದ್ರೇನು, ಆರ್ ಅಂದ್ರೇನು, ನಾಟ್ ಅಂದ್ರೇನು, ನ್ಯಾಂಡ್ ಅಂದ್ರೇನು, ಇವೆಲ್ಲದನ್ನ ತಿಳ್ಕೊಳ್ಳೋಣ. ನಾರ್, ನ್ಯಾಂಡ್, ಆಂಡ್, ಆರ್, ಈ ಲಾಜಿಕ್ ಗೇಟ್ಗಳು ಡೆಸಿಮಲ್ ನಂಬರ್ ಹೆಂಗ್ ಕನ್ವರ್ಟ್ ಮಾಡೋದು, ಬೈನರಿ ಟು ಆಕ್ಟಾ, ಬೈನರಿ ಟು ಹೆಕ್ಸಾಡೆಸಿಮಲ್, ಅವೆಲ್ಲ ನೋಡ್ತಾ ಹೋಗೋಣ. 4ನೇ ಚಾಪ್ಟರ್ ಇದರಲ್ಲಿ 2ನೇ ಚಾಪ್ಟರ್ ಅಲ್ಲಿ 4ನೇ ಲೆಸನ್ ಏನಪ್ಪಾ ಅಂದ್ರೆ ಡೇಟಾ ಬೇಸ್ ನ ಬೇಸಿಕ್ಸ್. ಡೇಟಾನ ಹೆಂಗೆ ನಾವು ಹ್ಯಾಂಡಲ್ ಮಾಡ್ತೀವಿ, ಯಾವ ರೀತಿ ಸ್ಟೋರ್ ಮಾಡ್ಕೊಂತೀವಿ, ಹೆಂಗೆ ಪ್ರೊಸೆಸ್ ಮಾಡ್ತೀವಿ, ಇದನ್ನೆಲ್ಲ ನೋಡೋಣ. ಯಾವ್ದು ಇಂಪಾರ್ಟೆಂಟು, SQL ಅಂದ್ರೇನು, ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, DBMS ಅಂದ್ರೇನು, ಕೆಲವು ಹೊಸ ಪದಗಳು, ಡೇಟಾ ಅಂದ್ರೇನು, ಇನ್ಫಾರ್ಮೇಶನ್ ಅಂದ್ರೇನು, ಮೆಟಾ ಡೇಟಾ, ಇವಕ್ಕೆಲ್ಲ ವ್ಯತ್ಯಾಸ ಏನು, ಪ್ರತಿಯೊಂದನ್ನು ತಿಳ್ಕೊಂತ ಹೋಗೋಣ. ಬೇಸಿಕ್ಸ್ ಇಂದ ಅಡ್ವಾನ್ಸ್ಡ್ ವರ್ಗು ಎಲ್ಲಿಗೆ ನಿಮಗೆ ಪ್ರಶ್ನೆನ ಉತ್ತರಿಸ್ಲಿಕ್ಕೆ ಇಂಪಾರ್ಟೆಂಟು, ಅರ್ಥ ಆಗ್ಬೇಕು, ಅಲ್ಲಿವರೆಗೂ ಅಂತ ಕಾನ್ಸೆಪ್ಟ್ಸ್ನೆಲ್ಲ ನೀಟಾಗಿ ಹೇಳ್ಕೊಡ್ತೀನಿ ನಿಮಗೆ.
ಇದು 2ನೇ ಚಾಪ್ಟರ್. ಹಾರ್ಡ್ವೇರ್ ಆಯ್ತು, ಸಾಫ್ಟ್ವೇರ್ ಆಯ್ತು. ಇದರಲ್ಲಿ ನಿಮಗೆ 30ಕ್ಕೆ ಒಂದು 4ರಿಂದ 5 ಅವೆರಡು ಚಾಪ್ಟರ್ ಅಲ್ಲಿ. ಆದ್ರೆ ಈ 3ನೇ ಚಾಪ್ಟರ್ ಇದೆಯಲ್ಲ ಬಹಳ ಹೈ ಹೀಲ್ಡಿಂಗ್. ಯಾವ್ದು ಹೇಳಿ? ದ MS ಆಫೀಸ್, ಮೈಕ್ರೋಸಾಫ್ಟ್ ಆಫೀಸ್. ಹೈ ವೈಟೇಜ್ ಇದಕ್ಕೆ. ಸುಮಾರು ಏನಿಲ್ಲ ಅಂದ್ರೂ ಮೋರ್ ದನ್ 10, ಒಂದೊಂದ್ಸತಿ ಒಂದು 15ರಿಂದ 20ವರೆಗೂ ಕೂಡ ಇದರಿಂದಾನೇ ಕೇಳಿದ್ದಾನೆ. MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಮತ್ತೆ ಕೀಬೋರ್ಡ್, ಅಡ್ವಾನ್ಸ್ಡ್ ಕೀಬೋರ್ಡ್ ಶಾರ್ಟ್ಕಟ್ಸ್. ಯಾವ್ದಾದ್ರು ಫಂಕ್ಷನ್ ಕೀಸ್ ಇದೆ, ಅಲ್ಲಿ ನಾವು ಯೂಸ್ ಮಾಡೋ ಟೂಲ್ ಕೀಸ್ ಇದೆ. ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಇರ್ಬೋದು, ಫಾರ್ಮೆಟ್ ಟೂಲ್ ಬಾರ್ ಇರ್ಬೋದು. ಇದರಿಂದಾನೇ ನಿಮಗೆ ಏನಿಲ್ಲ ಅಂದ್ರೂ ಪ್ರತಿ ಪರೀಕ್ಷೆಯಲ್ಲಿ 3ರಿಂದ 4 ಪ್ರಶ್ನೆ ಇಲ್ಲೇ ಬರ್ತಾ ಇದೆ ಕೀಬೋರ್ಡ್ ಅಡ್ವಾನ್ಸ್ ಶಾರ್ಟ್ಕಟ್ಸ್ ಅಲ್ಲಿ. ಅದಲ್ದಲೆ MS ವರ್ಡ್ 3-4, MS ಎಕ್ಸ್ ಅಲ್ಲಿ ಫಾರ್ಮುಲಾ ಒಂದು 3 ಕ್ವಶನ್, ಪವರ್ ಪಾಯಿಂಟ್ ಅಲ್ಲಿ ರೀತಿ ಅನಿಮೇಷನ್ ಮಾಡ್ಬೋದು, ಸ್ಲೈಡ್ ಮಾಸ್ಟರ್ ಅಂದ್ರೇನು, ಅದರ ಫೀಚರ್ಸ್ ಏನು, ಇದ್ರ ಮೇಲೆ 3-4 ಪ್ರಶ್ನೆ. ಒಂದು 10ರಿಂದ 12 ಪ್ರಶ್ನೆ ಖಂಡಿತವಾಗ್ಲೂ ಪ್ರತಿ ಪರೀಕ್ಷೆಲೂ ಬರ್ತಾ ಇದೆ. ಅದರಿಂದ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಈ 3 ಬಹಳ ಇಂಪಾರ್ಟೆಂಟ್. ಈ 3 ಲೆಸನ್ಸ್ ಈ ಚಾಪ್ಟರ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 30 ಪ್ರಶ್ನೆಯಲ್ಲಿ 10ರಿಂದ 15, 50% ವೈಟೇಜ್ ಇದೇ ಈ ಚಾಪ್ಟರ್ ಇಂದಾನೆ ಬರ್ತಾ ಇದೆ. ಕ್ಲಿಯರ್ ಅಲ್ಲ? ಒಂದೊಂದೇ ನೀಟಾಗೆ ಬೇಸಿಕ್ಸ್ ಇಂದ ಅಡ್ವಾನ್ಸ್ಡ್ ವರ್ಗು ನಿಮಗೆ ಪರೀಕ್ಷೆಗೆ ಏನೇನ್ ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತೀವಿ ಇಲ್ಲಿ. ನಾಲ್ಕನೇ ಮಾಡ್ಯೂಲು. ಇತ್ತೀಚೆಗೆ ಟ್ರೆಂಡ್ ಹೆಂಗ್ ಚೇಂಜ್ ಆಗ್ತಾ ಇದೆ KEA KPSC ಅಂದ್ರೆ ನೆಟ್ವರ್ಕಿಂಗು, ಇಂಟರ್ನೆಟ್ ಟೆಕ್ನಾಲಜಿ. ಓಕೆ, ಭಾರತ 5G ಯುಗಕ್ಕೆ ಹೋದಂಗೆ ನೆಟ್ವರ್ಕಿಂಗ್ ಮೇಲೆ, ಇಂಟರ್ನೆಟ್ ಮೇಲೆ ಪ್ರಶ್ನೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇಲ್ಲಿಂದ ಕೂಡ 4ರಿಂದ ನಿಮಗೆ ಅವರು ಮತ್ತೆ KPSC ಅವರು ನಡೆಸೋ ಪರೀಕ್ಷೆಯಲ್ಲಿ ಕಾಣ್ಬೋದು. ಯಾವ್ದಾದೆಲ್ಲ ಕೇಳ್ತಾ ಇದ್ದಾನೆ? ನೆಟ್ವರ್ಕ್ ಟೈಪ್ಸ್. ಲ್ಯಾನ್ ಅಂದ್ರೇನು? ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಮ್ಯಾನ್ ಅಂದ್ರೇನು? ವ್ಯಾನ್ ಅಂದ್ರೇನು? ಪ್ಯಾನ್ ಅಂದ್ರೇನು? ಇದ್ರದ್ದು ಫುಲ್ ಫಾರ್ಮ್ ಏನು? ಯಾವ ರೀತಿ ವರ್ಕ್ ಆಗುತ್ತೆ? ಓಕೆ, ಅದ್ರ ಕೆಲವು ಟರ್ಮಿನಾಲಜೀಸ್ಗಳು, ಟೋಪಾಲಜೀಸ್ಗಳು. ಸ್ಟಾರ್ ಅಂದ್ರೇನು ನೆಟ್ವರ್ಕ್ ಅಲ್ಲಿ? ಮೆಶ್ ಅಂದ್ರೆ ಏನು? ರಿಂಗ್ ಅಂತಾರೆ, ಟರ್ಮಿನಲ್ ಬಸ್ ಅಂತಾರೆ. ಇವನ್ನೆಲ್ಲ ಒಂದೊಂದೇ ಪದಗಳನ್ನ ಬಿಡಿಸಿ ನೋಡ್ತಾ ಹೋಗೋಣ, ಅರ್ಥೈಸ್ಕೊಳ್ಳೋಣ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಣ. ಬಯಾಟ್ ಮಾಡೋದಲ್ಲ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಣ. ಕಾನ್ಸೆಪ್ಟ್ ಅರ್ಥ ಮಾಡಿದ್ರೆ ನಿಮಗೆ ಎಂತ ಪ್ರಶ್ನೆ ಬಂದ್ರು ನೀವು ಉತ್ತರ ಕೊಡ್ಬೋದು. ಯಾಕೆಂದ್ರೆ ಕಾನ್ಸೆಪ್ಟ್ ಗೊತ್ತಿದೆ ನಿಮಗೆ, ಅರ್ಥ ಮಾಡ್ಕೋಬಹುದು, ಅಪ್ಲೈ ಮಾಡ್ಬೋದು ಪ್ರಶ್ನೆಗೆ ಉತ್ತರನ. ಓಕೆ, ಆಪ್ಷನ್ಸ್ ನೋಡ್ಕೊಂಡ್ಬಿಟ್ಟು ಉತ್ತರನ ಪಡ್ಕೋಬಹುದು. ಜಸ್ಟ್ ಬ್ಯಾಟ್ ಮಾಡ್ಕೊಂಡು ಹೋದ್ರೆ ಆಗಲ್ಲ. ಓಕೆ, ಕಂಪ್ಯೂಟರ್ ಅಲ್ಲಿ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡ್ರೆ, ಯಾವ ರೀತಿ ವರ್ಕ್ ಆಗುತ್ತೆ, ಫಂಡಮೆಂಟಲ್ಸ್ ಗೊತ್ತಿದ್ರೆ, ಅರ್ಥ ಮಾಡ್ಕೊಂಡಿದ್ರೆ ಪ್ರಶ್ನೆನ ಉತ್ತರಿಸೋದು ಬಹಳ ಸುಲಭ. ಪ್ರೋಟೋಕಾಲ್ ಅಂದ್ರೇನು? ಪ್ರೋಟೋಕಾಲ್ಸ್, ನೆಟ್ವರ್ಕ್ ಪ್ರೋಟೋಕಾಲ್ಸ್. IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್. ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ವಿಳಾಸ, ಅಡ್ರೆಸ್ನ ತಿಳಿಸುವ ಪ್ರೋಟೋಕಾಲ್ ಏನು? ಇಂಟರ್ನೆಟ್ ಪ್ರೋಟೋಕಾಲ್. HTTP ಅಂದ್ರೇನು? HTTP ಅಂದ್ರೆ ಸಮ್ ಪ್ರೋಟೋಕಾಲ್. HTTPS ಅಂದ್ರೇನು? FTP, SMTP. IP ಅಡ್ರೆಸ್ ಅಲ್ಲಿ IP ವರ್ಷನ್ 4, IP ವರ್ಷನ್ 6 ಬಂದಿದೆ. ಹಂಗಂದ್ರೇನು? ಅವೆಲ್ಲ ನೋಡೋಣ. ಇದರಿಂದ ಪ್ರಶ್ನೆ ಕೇಳಿದಾನೆ. HTTP ಫುಲ್ ಫಾರ್ಮ್ ಕೇಳಿದಾನೆ. ಲ್ಯಾನ್ ಅಂದ್ರೇನು? ಇತ್ತೀಚೆಗೆ ನಡೆದಿರೋ KEA ಪರೀಕ್ಷೆಯಲ್ಲಿ ಕೂಡ ಕೇಳಿದಾನೆ, HK ಪೇಪರ್ ಅಲ್ಲಿ. ಇಂಟರ್ನೆಟ್ ಕಾನ್ಸೆಪ್ಟ್ಸ್. ಬ್ರೌಸರ್ ಅಂದ್ರೇನು? ನಾವೆಲ್ಲ ಯೂಸ್ ಮಾಡಿದೀವ ಗೂಗಲ್ ಬ್ರೌಸರ್. ಸರ್ಚ್ ಇಂಜಿನ್ ಅಂದ್ರೇನು? ಏನ್ ವ್ಯತ್ಯಾಸ ಇವೆರಡಕ್ಕೆ? ಫಂಡಮೆಂಟಲ್ಸ್ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಕುಕೀಸ್ ಅಂದ್ರೇನು? ಕ್ಯಾಚೆ ಅಂದ್ರೇನು? ಡೊಮೈನ್ ನೇಮ್ ಅಂದ್ರೇನು? ಓಕೆ, ಈ 3 ಡೊಮೈನ್ ಏನ್ ಡಿಫ್ರೆನ್ಸ್? .com ಏನಕ್ಕೆ ಯೂಸ್ ಮಾಡ್ತಾರೆ? .org ಯೂಸ್ ಮಾಡ್ತಾರೆ. .in ಏನ್ ಮಾಡ್ತಾರೆ? ನೀವು ಹೊಡೆದಿದ್ರೆ ನೋಡಿರ್ತಾರೆ, ಕೆಲವು ವೆಬ್ಸೈಟ್ಸ್ .com ಇರುತ್ತೆ, ಕೆಲವು .org ಇರುತ್ತೆ, ಕೆಲವು .in ಇರುತ್ತೆ. ಏನಕ್ಕಿರುತ್ತೆ? ಇಂಥ ಬೇಸಿಕ್ಸ್ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ನೆಟ್ವರ್ಕಿಂಗ್ ಅಲ್ಲಿ, ಇಂಟರ್ನೆಟ್ ಅಲ್ಲಿ ಈ ಬೇಸಿಕ್ಸ್, ಟೋಪಾಲಜಿ ಹೆಂಗ್ ವರ್ಕ್ ಆಗುತ್ತೆ, ಟೆಕ್ನಾಲಜಿ ಏನಿದೆ ಅದರಿಂದ, ಇದ್ರ ಮೇಲೆ ಬಹಳ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಒಂದೊಂದು ತಿಳ್ಕೊಳ್ಳೋಣ. ಓಕೆ, ಮುಂದೆ ಬರೋ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. 4 ಚಾಪ್ಟರ್ ಆಯ್ತು. 5ನೇ ಮಾಡ್ಯೂಲು ಅಥವಾ 5ನೇ ಚಾಪ್ಟರ್ ಸೈಬರ್ ಸೆಕ್ಯೂರಿಟಿ ಮತ್ತೆ ಹೊಸ ಟೆಕ್ನಾಲಜಿ, ಸೈಬರ್ ಭದ್ರತೆ ಮತ್ತು ಆಧುನಿಕ ತಂತ್ರಜ್ಞಾನ ಏನೇನ್ ಬರ್ತಿದ್ಯೋ ಅದರಿಂದ. ಸೈಬರ್ ಸೆಕ್ಯೂರಿಟಿಲಿ ಫಸ್ಟ್ ಏನೇನ್ ಥ್ರೆಟ್? ವೈರಸ್ ಅಂದ್ರೆ ಏನು? ಅಥವಾ ವೈರಸ್ ಅಲ್ಲ, ಕಂಪ್ಯೂಟರ್ ಕೂಡ ವೈರಸ್ ಇದೆ.
ವಾರ್ಮ್ಸ್ ಅಂದ್ರೇನು, ಟ್ರೋಜನ್ ಹಾರ್ಸ್ ಅಂದ್ರೇನು, ಫಿಶಿಂಗ್, ರ್ಯಾನ್ಸಮ್ವೇರ್, ಸ್ಪೈವೇರ್, DDoS, ಡಿನಯಲ್ ಆಫ್ ಸರ್ವಿಸ್, ಡೆಡಿಕೇಟೆಡ್ ಡಿನಯಲ್ ಆಫ್ ಸರ್ವಿಸ್, DDoS ಅಂದ್ರೇನು, ಇವೆಲ್ಲ ತಿಳ್ಕೊಳ್ಳೋಣ ಕ್ಲಾಸಲ್ಲಿ ಪ್ರಾಪರ್ ಆಗಿ ತಿಳ್ಕೊಳ್ಳೋಣ. ಇದ್ರ ಮೇಲೆ ನಿಮಗೆ 4ರಿಂದ 5 ಕ್ವಶನ್ ಮತ್ತೆ ಬರ್ತಾ ಇದೆ. 30 ಪ್ರಶ್ನೆಯಲ್ಲಿ 10ರಿಂದ 15 MS ಆಫೀಸ್, ಮೊದಲನೇ ಚಾಪ್ಟರ್ಲಿ 5 ಪ್ರಶ್ನೆ, ಎರಡನೇ ಚಾಪ್ಟರ್ಲಿ 3ರಿಂದ 4 ಪ್ರಶ್ನೆ, 5ನೇ ಚಾಪ್ಟರ್ಲಿ 4ರಿಂದ 5 ಪ್ರಶ್ನೆ. ನಿಮ್ಮೆಲ್ಲ 30 ಪ್ರಶ್ನೆಗಳಿಗೂ ಉತ್ತರ ನೀವು 5 ಚಾಪ್ಟರ್ನ ಪ್ರಾಪರ್ ಆಗಿ ಇಲ್ಲಿ ಓದಿ ತಿಳ್ಕೊಂಡ್ರೆ, ನೋಡಿ ಕಲ್ತು ತಿಳ್ಕೊಂಡ್ರೆ ನೀವು ಆಲ್ಮೋಸ್ಟ್ 30ಕ್ಕೆ 30 ತೆಗೆಯೋದ್ರಲ್ಲಿ ಸಂದೇಹನೇ ಇಲ್ಲ. ಓಕೆ, ಇಲ್ಲಿಂದಾನೇ ಬರುತ್ತೆ ಅಂತ ಹೇಳ್ತಿಲ್ಲ, ಬಟ್ ಇದು ಓದಿ ನೀವು ಕಾನ್ಸೆಪ್ಟ್ನ ತಿಳ್ಕೊಂಡಿದ್ರೆ ಎಂಥ ಪ್ರಶ್ನೆ ಬಂದ್ರು ಉತ್ತರ ಕೊಡ್ಲಿಕ್ಕೆ ನಿಮಗೆ ನಾಲೆಡ್ಜ್ ಇರುತ್ತೆ, ಇನ್ಫಾರ್ಮೇಶನ್ ಇರುತ್ತೆ. ಅಪ್ಲಿಕೇಶನ್ನ ನಾವು ಏನು ಡೈಲಿ ಕ್ವಶನ್ಸ್ ಕೊಡ್ತೀವಿ ಅದನ್ನ ಸಾಲ್ವ್ ಮಾಡಿ ಅಲ್ಲಿಂದ ನಿಮಗೆ ಆ ಕಾನ್ಫಿಡೆನ್ಸ್ ಬರುತ್ತೆ, ನೀವು ಕ್ವಶನ್ಸ್ನ ಆನ್ಸರ್ ಮಾಡ್ಲಿಕ್ಕೂ ಸಹಾಯ ಆಗುತ್ತೆ. ನೆಕ್ಸ್ಟ್, ಈಗ ಸೈಬರ್ ಸೆಕ್ಯೂರಿಟಿ, ಇವೆಲ್ಲ ಥ್ರೆಟ್ ಇದೆ ಹೌದಲ್ವಾ? ಹೆಂಗೆ ನನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋದು ಹೆಂಗೆ, ಅದರಲ್ಲಿ ಏನೇನು ಟರ್ಮಿನಾಲಜೀಸ್ ಇದೆ ಏನು, ಆಂಟಿವೈರಸ್ಗಳು ಅದರ ವಿಧಗಳೇನು, ಡಿಜಿಟಲ್ ಸಿಗ್ನೇಚರ್ ಅಂದ್ರೇನು, ಕ್ರಿಪ್ಟೋಗ್ರಫಿ ಅಂದ್ರೇನು ಎಲ್ಲ ನೋಡೋಣ. ಈಗ ಹೊಸ ಮಾಡರ್ನ್ ಟ್ರೆಂಡ್ಸ್ ಏನೇನಿದೆ, ಕ್ಲೌಡ್ ಕಂಪ್ಯೂಟಿಂಗ್, ಸಾಫ್ಟ್ವೇರ್ ಆಸ್ ಸರ್ವಿಸ್, ಸಾಸ್, ಲಾಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಜನರೇಟಿವ್ AI, IoT, ಇಂಟರ್ನೆಟ್ ಆಫ್ ಥಿಂಗ್ಸ್, ಹಲವು ಹೊಸ ಟೆಕ್ನಾಲಜಿ ಏನಿದೆ, ಹೊಸ ತಂತ್ರಜ್ಞಾನ ಇದೆ, ಅದ್ರ ಮೇಲೆ ಏನು ಪ್ರಶ್ನೆ ಬರ್ತಾ ಇದೆ, ಒಂದೊಂದು ಅಥವಾ ಎರಡೆರಡು ಹೊಸ ತಂತ್ರಜ್ಞಾನದ ಮೇಲೂ ಈಗ ಪ್ರಶ್ನೆ ಕೇಳ್ತಾ ಇದ್ದಾನೆ, ಅವನು ತಿಳ್ಕೊಳ್ಳೋಣ. ಮತ್ತೆ ಗವರ್ನೆನ್ಸ್, ಮೈನ್ಲಿ ಗವರ್ನೆನ್ಸ್ ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ಏನೇನು ಕ್ರಾಂತಿ ನಡೆದಿದೆಯಲ್ಲ, ಇದು ಜನರಲ್ ನಾಲೆಡ್ಜ್ ಪ್ಲಸ್ ಕಂಪ್ಯೂಟರ್ ನಾಲೆಡ್ಜ್, ಇದ್ರ ಮೇಲೆ ಕೂಡ 1 ಅಥವಾ 2 ಪ್ರಶ್ನೆ ಬರ್ತಿದೆ. ಅದರಲ್ಲೂ ಕರ್ನಾಟಕ ಏನಾದ್ರು ಮಾಡಿದ್ರೆ, ಕರ್ನಾಟಕ ಸರ್ಕಾರ ಏನಾದ್ರು ತಂದಿದ್ರೆ ಅದ್ರ ಮೇಲೆ ಸ್ಪೆಸಿಫಿಕ್ ಆಗಿ ಆ ವರ್ಷ ಪ್ರಶ್ನೆ ಕೇಳ್ತಾ ಇದ್ದಾನೆ, ಅದನ್ನು ನೋಡ್ಕೊಳ್ಳೋಣ. ಈಗ ಡಿಜಿಲಾಕರ್, ಉಮಾಂಗ್, ನುಡಿಯಿಂದ 1-2 ಪ್ರಶ್ನೆ ಬರ್ತಾ ಇದೆ, ಬಾರಾಹ ಸಾಫ್ಟ್ವೇರ್ ಇಂದ 1-2 ಪ್ರಶ್ನೆ ಬರ್ತಾ ಇದೆ. 5 ಚಾಪ್ಟರ್ ಇಟ್ಟಿದ್ದೀನಿ. 5 ಚಾಪ್ಟರ್ನಲ್ಲಿ ನಿಮ್ಮ ಎಲ್ಲಾ ಕಂಪ್ಯೂಟರ್ ನಾಲೆಡ್ಜ್ನ ಎಲ್ಲಾ ಕ್ವಶನ್ಸ್ ಕೂಡ ಕವರ್ ಆಗುತ್ತೆ, ಇಡೀ ಸಿಲೆಬಸ್ ಕವರ್ ಆಗುತ್ತೆ. ಗೊತ್ತಾಯ್ತಲ್ಲ ಯಾವ್ದಾವ್ದು ಅಂತ? ಕಾನ್ಸೆಪ್ಟ್ನ ನೀಟಾಗಿ ತಿಳ್ಕೊಂಡ್ರೆ ಕಂಪ್ಯೂಟರ್ ನಾಲೆಡ್ಜ್ ಸುಲಭ, 30ಕ್ಕೆ 30 ಕೂಡ ತೆಗಿಬೋದು. ಹಿಸ್ಟ್ರಿ ಅಂಡ್ ಜನರೇಷನ್, ಕಂಪ್ಯೂಟರ್ ಬೇಸಿಕ್, ಹಾರ್ಡ್ವೇರ್ ಅಂದ್ರೇನು, CPU ಅಂದ್ರೇನು, ಎರಡನೇದು. ನೆಕ್ಸ್ಟ್ ಮೆಮೊರಿ ಅಂದ್ರೇನು, ಎರಡನೇ ಚಾಪ್ಟರ್ ಏನು. ಮತ್ತು ಸಾಫ್ಟ್ವೇರ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಪ್ರತಿ ಸತಿ 1-2 ಪ್ರಶ್ನೆ ಕೇಳ್ತಾ ಇದ್ದಾನೆ, ಅದು ಹೆಂಗ್ ವರ್ಕ್ ಆಗುತ್ತೆ, ಲಾಜಿಕ್ ಗೇಟ್ಸ್ ಹೆಂಗ್ ವರ್ಕ್ ಆಗುತ್ತೆ, ನಂಬರ್ ಸಿಸ್ಟಮ್ ಏನಕ್ಕೆ ಇಂಪಾರ್ಟೆಂಟ್ ಕಂಪ್ಯೂಟರ್ ನಲ್ಲಿ, ಅದೆಲ್ಲ ನೋಡೋಣ. ಏನು MS ಆಫೀಸ್ ಹೈಲಿ ಇಂಪಾರ್ಟೆಂಟ್, ಹೈ ವೇಟೇಜ್, ಅರೌಂಡ್ 10 to 15, 50% ಪ್ರಶ್ನೆ ಇಲ್ಲೇ ಬರ್ತಾ ಇದೆ. ಅದನ್ನ ಮಾತ್ರ ಡೀಟೇಲ್ಡ್ ಆಗಿ ಸ್ಟಡಿ ಮಾಡೋಣ. ಓಕೆ, ನಿಮಗೆ 50% ಪ್ರಶ್ನೆ ಎಲ್ಲಿ ಬರ್ತದೆ ಆ ಏರಿಯಾ ಮೇಲೆ ಫೋಕಸ್ ಮಾಡಿ ಸ್ಟಡಿ ಮಾಡೋಣ. ನೆಟ್ವರ್ಕಿಂಗ್ ಆ್ಯಂಡ್ ಇಂಟರ್ನೆಟ್ ಎಮರ್ಜಿಂಗ್ ಕಾನ್ಸೆಪ್ಟ್. ಓಕೆ, ಈಗ ಬಹಳ ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ ನೆಟ್ವರ್ಕಿಂಗ್, ಇಂಟರ್ನೆಟ್ ಬೇಸಿಕ್ಸ್ ಇಂದ ಬಿಟ್ಬಿಟ್ಟಿದ್ದಾನೆ. KEA KPSC ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾನೆ. MS ಆಫೀಸ್, ನೆಟ್ವರ್ಕಿಂಗ್ ಆ್ಯಂಡ್ ಇಂಟರ್ನೆಟ್, ಸೈಬರ್ ಸೆಕ್ಯೂರಿಟಿ, ಈ ಹೊಸ ಮಾಡ್ಯೂಲ್ಗಳ ಮೇಲೆ ಈಗ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇದಕ್ಕೂ ನಾವು ಪ್ರಾಪರ್ ಆಗಿ ಆನ್ಸರ್ ಮಾಡೋಣ. ಓಕೆ, ಥ್ಯಾಂಕ್ ಯು.